ದೇಶದ 140 ಕೋಟಿ ಪ್ರಜಾಪ್ರಭುಗಳೇ, ಕರ್ನಾಟಕ ರಾಜ್ಯದ 6.5 ಕೋಟಿ ಕನ್ನಡಿಗರೇ ಹಾಗೂ ಇನ್ನಿತರ ರಾಜ್ಯದ ಸಮಸ್ತ ಪ್ರಜಾ ಯಜಮಾನರೇ, ಈಗಿರುವ ಆಡಳಿತ ವ್ಯವಸ್ಥೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜನರಿಂದ ಪ್ರತಿಯೊಂದು ಕ್ಷೇತ್ರದಿಂದ ಬೇರೆ ಬೇರೆ ರೂಪದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೇರೆ ಬೇರೆ ಪ್ರಕಾರದ ಮೂಲದಿಂದ ಟ್ಯಾಕ್ಸಿನ ರೂಪದಲ್ಲಿ ಹಣ ಸಂಗ್ರಹವಾಗುತ್ತದೆ. ಆ ಸಂಗ್ರಹವಾಗುವ ಹಣದ ಮೇಲೆ ಬಜೆಟ್ ಮಂಡನೆ ಮಾಡಿ ರಾಜ್ಯ ಕೇಂದ್ರ ಎರಡು ತಾವು ಬಜೆಟ್ನಲ್ಲಿ ತಿಳಿಸಿದಂತೆ ಟ್ಯಾಕ್ಸ್ ಕ್ರೋಢೀಕೃತವಾದ ನಂತರ ಅನುದಾನ ರೂಪದಲ್ಲಿ ಆ ಯೋಜನೆಗಳಿಗೆ ಹಣ ಬಿಡುಗಡೆಯಾಗುತ್ತದೆ. ಯೋಜನೆಗಳು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಯೋಜನೆಗಳು ರೂಪುಗೊಂಡು ಅವು ಜನಸಾಮಾನ್ಯರ ಮೂಲಭೂತ ಸೌಕರ್ಯಗಳಿಗೆ ಬಿಡುಗಡೆಯಾಗುತ್ತದೆ. ಬಂಧುಗಳೇ, ಈ ವ್ಯವಸ್ಥೆಯು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಸರ್ಕಾರಿ ನೌಕರರ ಮೂಲಕ, ವ್ಯವಸ್ಥೆಯ ಮೂಲಕ ಜನರ ಕೈ ಸೇರುವುದಕ್ಕಿಂತ ಮುಂಚೆ ಅದರಲ್ಲಿ ನಡೆಯುವ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಇಂಡಿಯನ್ ಮೂವ್ಮೆಂಟ್ ಪಾರ್ಟಿಯ ಆಡಳಿತದಲ್ಲಿ ಮೊದಲನೆಯ ಬದಲಾವಣೆ, ಯೋಜನೆಗಳು ರಾಜ್ಯದಲ್ಲಿ ರೂಪಿತವಾಗುವುದನ್ನು ನಿಲ್ಲಿಸಿ 224 ಮತಕ್ಷೇತ್ರಗಳ ಶಾಸಕರ ಜನಪ್ರತಿನಿಧಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಆಯಾ ಮತಕ್ಷೇತ್ರದ ಶಾಸಕರ ಖಾತೆಗೆ ವರ್ಗಾವಣೆ ಮಾಡುವ ಯೋಜನೆ, ಸಮಾನವಾಗಿ ವರ್ಗಾವಣೆ ಮಾಡುವ ಯೋಜನೆ. ಆ ಶಾಸಕರು ತಮ್ಮ ಖಾತೆಗೆ ಜಮೆಯಾದ ಅನುದಾನವನ್ನು ಗ್ರಾಮ ಪಂಚಾಯತ್, ಪಟ್ಟಣ ಪಂಚಾಯತ್, ಪುರಸಭೆ, ಅವುಗಳಲ್ಲಿರುವ ವಾರ್ಡು, ನಗರಸಭೆ ಇವುಗಳನ್ನು ಮೊದಲೇ ನಿಯೋಜಿಸಿದಂತೆ ಜನಸಂಖ್ಯೆಗೆ ಅನುಗುಣವಾಗಿ ಆ ಅನುದಾನವನ್ನು ನೇರವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾವಣೆ ಮಾಡುವುದು. ಸ್ಥಳೀಯ ಸಂಸ್ಥೆಗಳು ರಾಜ್ಯದಿಂದ, ಶಾಸಕರಿಂದ ಬಂದಿರತಕ್ಕಂಥ ಅನುದಾನವನ್ನು ಪ್ರತಿ ಕುಟುಂಬಕ್ಕೆ ಸಮಾನವಾಗಿ ಬರುವ ಅನುದಾನದಲ್ಲಿ 2 ಭಾಗಗಳನ್ನಾಗಿ ಮಾಡಿ, ಅರ್ಧ ಭಾಗ ರೈತರಿಗಾಗಿ, ಅರ್ಧ ಭಾಗ ರೈತರಲ್ಲದ ಬೇರೆ ಬೇರೆ ವೃತ್ತಿ ಮಾಡುವ ಜನರಿಗಾಗಿ ಇವನ್ನು ವಿಂಗಡಣೆ ಮಾಡಿ ಮೊದಲು ಹೆಸರು ನೋಂದಾಯಿತರಾದವರಿಗೆ ಮೊದಲು ಅನುದಾನ, ಏಕಕಾಲಕ್ಕೆ 5 ಲಕ್ಷ ರೂಪಾಯಿ ಅನುದಾನ ನಿಮ್ಮ ಖಾತೆಗೆ ಜಮೆ ಮಾಡಿ, ಯಾವ ಸ್ಥಳೀಯ ಸಂಸ್ಥೆ ಇರುವುದೋ ಅವರು 1 ಪತ್ರ ಮತ್ತು 1 ಮೊಬೈಲ್ ಆ ಕುಟುಂಬಕ್ಕೆ ಅವರ ಮನೆಯ ಬಾಗಿಲಿಗೆ ಒಯ್ದು ಕೊಡುವ ವ್ಯವಸ್ಥೆ ಜಾರಿ ಮಾಡಲಾಗುವುದು. ಬರುವ ಹಣದಲ್ಲಿ 5 ಲಕ್ಷದಂತೆ ಎಷ್ಟು ಕುಟುಂಬಗಳಿಗೆ
ಅದು ವಿಂಗಡಣೆಯಾಗುವುದು, ಹಂಚಿಕೆಯಾಗುವುದು, ಅದನ್ನು ಆಯಾ ಕುಟುಂಬಗಳ ಜಾಯಿಂಟ್ ಖಾತೆ, ಸ್ಥಳೀಯ ಸಂಸ್ಥೆ ಮತ್ತು ಕುಟುಂಬದ ಆ ಊರಿನಲ್ಲಿರುವ ಗ್ರಾಮ ಇರಬಹುದು, ಪಟ್ಟಣ ಇರಬಹುದು, ಪುರಸಭೆ ಇರಬಹುದು, ನಗರಸಭೆ ಇರಬಹುದು, ಎಲ್ಲಿ ಆ ಜನ ವಾಸಿಸುತ್ತಾರೆ ಅವರ ಮತ್ತು ಸ್ಥಳೀಯ ಸಂಸ್ಥೆಯ ಜಾಯಿಂಟ್ ಖಾತೆಗೆ ಸಮಾನ ಅನುದಾನವನ್ನು ವರ್ಗಾವಣೆ ಮಾಡಿ ಏಕಕಾಲಕ್ಕೆ 5 ಲಕ್ಷ ಅವರಿಗೆ ಪತ್ರ ಕೊಟ್ಟ ನಂತರ ಆಯಾ ಸ್ಥಳೀಯ ಸಂಸ್ಥೆಗಳ ಸಭೆಗಳನ್ನು, ತಿಂಗಳಿಗೊಂದು ಸಭೆಗಳನ್ನು ಕಡ್ಡಾಯಗೊಳಿಸಿ ಅಲ್ಲಿ ಆ ಊರಿಗೆ ಯಾವ ಯೋಜನೆ ಅವಶ್ಯಕತೆಯೋ ಅದನ್ನು ಹಂತ ಹಂತವಾಗಿ ವರ್ಗಾವಣೆ ಮಾಡಿ ನಿಯೋಜಿಸಿ ಕೆಲಸ ಪ್ರಾರಂಭ ಮಾಡಿಕೊಳ್ಳುವ ಅಧಿಕಾರ ಆ ಗ್ರಾಮ ಸಭೆಯ ನಿರ್ಣಯದಂತೆ ಜಾರಿ ಮಾಡುವ ವ್ಯವಸ್ಥೆ ಈ ಪಕ್ಷದಿಂದ ಬದಲಾವಣೆ ಮಾಡಿ ಜಾರಿ ಮಾಡುವ ಸಂಕಲ್ಪ ಈ ಪಕ್ಷದ್ದು. ಬಂಧುಗಳೇ, ರೈತರು ತಮ್ಮ ಖಾತೆಗೆ ಅನುದಾನ ಜಮೆಯಾದ ನಂತರ ಮೊದಲು ನೀರಿಲ್ಲ, ಏನೂ ಇಲ್ಲ. ಕೃಷಿಗೆ ಮೊದಲು ನೀರು. ಆ ದುಡ್ಡಿನಿಂದಲೇ ಕೃಷಿ ಹೊಂಡಗಳನ್ನು ಪ್ರತಿಯೊಂದು ಹೊಲದಲ್ಲಿ, ರೈತರ ಹೊಲದಲ್ಲಿ ಆ ಕ್ಷೇತ್ರಕ್ಕೆ ಅನುಗುಣವಾಗಿ ಎಷ್ಟು ಅಗಲುಳ್ಳ, ಆಳವುಳ್ಳ ಕೃಷಿ ಹೊಂಡ ರಚಿಸಬೇಕೆಂಬುದನ್ನು ನಿರ್ಣಯಿಸಿ ಮೊದಲು ನೀರು ಇಂಗಿಸುವುದಕ್ಕಾಗಿ ಕೃಷಿ ಹೊಂಡ, ಆ ಕೃಷಿ ಹೊಂಡದಲ್ಲೊಂದು 200 ಫೂಟ್ ಬೋರ್ವೆಲ್, ಆ ಕೃಷಿ ಹೊಂಡ ಬೋರ್ವೆಲ್ಗೆ ಸೌರ ವಿದ್ಯುತ್ ಜೋಡಣೆ, ಭೂಮಿಯ ಫಲವತ್ತತೆ ಕಾಪಾಡಲು, ನೀರಿನ ಸಮರ್ಪಕ ಸದ್ಬಳಕೆ ಮಾಡಿಕೊಳ್ಳಲು ಹನಿ ನೀರಾವರಿ, ರೈತನ ಭೂಮಿಗೆ ಬೇಕಾಗುವ ಉಳುಮೆ ಮಾಡುವ ಸಲಕರಣೆಗಳನ್ನು ಕೊಂಡುಕೊಳ್ಳುವುದು, ಇದೇ ದುಡ್ಡಿನಲ್ಲಿ ಬೀಜ ಕೊಂಡುಕೊಳ್ಳುವುದು, ಮುಂದೆ ಬೆಳೆ ಬೆಳೆಯುವುದಕ್ಕೆ ಬೇಕಾಗುವ ಖತ, ಗೊಬ್ಬರ ಇದೇ ದುಡ್ಡಿನಲ್ಲಿ ಕೊಂಡುಕೊಳ್ಳುವುದು, ಆಳುಗಳ ಪಗಾರು, ಕೃಷಿಕ ಮಾಡಲಿಕ್ಕೆ ಬೇಕಾಗುವ ಆಳುಗಳು, ಕೂಲಿ ಕಾರ್ಮಿಕರು ಬೇಕಾದಲ್ಲಿ ಅವರಿಗೆ ಇದರಿಂದಲೇ ವೇತನ. ರೈತನಿಂದ ಒಂದೇ ಒಂದು ಪೈಸೆ ಖರ್ಚು ಮಾಡದೆ, ತನ್ನ ಸ್ವಂತ ದುಡ್ಡಿನಿಂದ ಖರ್ಚು ಮಾಡದೆ ಬೀಜ ಕೊಂಡುಕೊಳ್ಳುವುದು, ಬೆಳೆ ಬೆಳೆಯುವುದು, ಬೆಳೆ ಬೆಳೆದ ನಂತರ 10,000 ರೈತ ಕುಟುಂಬಗಳಿಗೆ ಒಂದು ರೈತ ಖರೀದಿ ಕೇಂದ್ರ, ರೈತ ಬೆಳೆದ ಬೆಳೆಗಳ ಖರೀದಿ ಕೇಂದ್ರ ನಿರ್ಮಾಣ ಮಾಡಲಾಗುವುದು. ಅಲ್ಲಿ ಬೆಲೆ ನಿಶ್ಚಿತವಾಗಿರುತ್ತದೆ. ಈ ಒಂದು ಸ್ಥಳದಲ್ಲಿ ಬೆಳೆದ ಬೆಳೆಯನ್ನು ತೂಕ ಮಾಡಿ ಮುಂದಿನ ಕೌಂಟರ್ದಲ್ಲಿ ಹಣ ಅವರ ಖಾತೆಗೆ ವರ್ಗಾವಣೆ ಮಾಡಿ ಹಣ ಜಮೆಯಾಗುವ ವ್ಯವಸ್ಥೆ, ಬದಲಾವಣೆಯ ವ್ಯವಸ್ಥೆ. ಇದರಿಂದ ಸ್ವಾಭಿಮಾನದ ಬದುಕು ರೈತನದ್ದು. ಬೆಳೆಯಲ್ಲಿ ವೈಪರೀತ್ಯವಾಗಿ ಬೆಳೆ ನಾಶವಾದರೆ ಅಥವಾ ಬೇರೆ ಯಾವುದೇ ಕಾರಣದಿಂದ ರೈತನ ಕೈಗೆ ಹಣ ಬಾರದೆ ಹೋದದ್ದಾದರೆ ರೈತನೆಂದು ನೊಂದುಕೊಳ್ಳದೆ ತನ್ನ ಅನುದಾನದಲ್ಲಿ ಖರ್ಚು ಮಾಡಿರತಕ್ಕಂಥ ಹಣ ವ್ಯಯವಾಗಿರುತ್ತದೆ. ರೈತನೆಂದು ಸಾಲಗಾರನಾಗುವುದಿಲ್ಲ. ಇಂಥ ವ್ಯವಸ್ಥೆಯನ್ನು ಜಾರಿ ಮಾಡಿ ರೈತನ ಬದುಕನ್ನು ಹಸನು ಮಾಡುವ
ರೈತನ ವ್ಯವಸ್ಥೆಯನ್ನು, ರೈತನ ಸಮಸ್ಯೆಗಳನ್ನು ಬಗೆಹರಿಸುವ ಆಡಳಿತ ವ್ಯವಸ್ಥೆ ಈ ಪಕ್ಷದಿಂದ ಜಾರಿ ಮಾಡಲು ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ, ಭಾರತೀಯ ಚಳವಳಿ ಪಕ್ಷ, ಈ ಚಳವಳಿಗೆ ಪ್ರತಿಯೊಬ್ಬ ರೈತ 10 ರೈತರ ಗುಂಪಾಗಿ ಇಲ್ಲಿರುವ ಫಾರ್ಮಿನಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡ ನಂತರ ಪ್ರತಿಯೊಬ್ಬ ರೈತ ಬೇರೆ 10 ಜನರನ್ನು ಗುಂಪುಗಳನ್ನಾಗಿ ಮಾಡಿ, ಒಬ್ಬ ರೈತ ಒಂದು ಗುಂಪಿನಲ್ಲಿ ಸೇರಿದ ನಂತರ ತನ್ನ ಹೆಸರು ನೋಂದಾಯಿಸಿಕೊಂಡ ನಂತರ ತಮ್ಮೂರಲ್ಲಿ ಬೇರೆ 10 ಜನರನ್ನು ರೈತರನ್ನು ಒಟ್ಟಟ್ಟಿಗೆ ತಂದು ಅವರಿಗೆ ಈ ವ್ಯವಸ್ಥೆಯನ್ನು ಮನವರಿಕೆ ಮಾಡಿಕೊಟ್ಟು ಈ ಚಳವಳಿಯನ್ನು ಯಶಸ್ವಿ ಮಾಡಿದ ನಂತರ ಈ ಬದಲಾವಣೆ ನಿಮ್ಮ ಜೀವನದಲ್ಲಿ, ರೈತರ ಜೀವನದಲ್ಲಿ ಬರುವಂತೆ ಮಾಡುವ ಸಂಕಲ್ಪಕ್ಕೆ ಬೆಂಬಲ ಕೊಟ್ಟು, ಒಂದು ರೈತರಾದವರು ರೈತರ ಗುಂಪು, ಮತ್ತೊಂದು ರೈತರಲ್ಲದವರ ಬೇರೆ ಬೇರೆ ವೃತ್ತಿ ಮಾಡುವ ಜನರ ಮತ್ತೊಂದು ಗುಂಪನ್ನು ಮಾಡಿ ಈ ಫಾರ್ಮಿನಲ್ಲಿ ಪಕ್ಷಕ್ಕೆ ಮೇಲಿನ ಕುಟುಂಬಗಳನ್ನು ಪರಿಚಯಿಸಿದವರ ವಿವರಣೆ ಕೆಳಗಿನಂತೆ ಅನ್ನುವುದರಲ್ಲಿ ನಿಮ್ಮ ಹೆಸರು ಬರಬೇಕು. ಇದನ್ನು ನೀವು ಮೇಲಿನ ನಂಬರಿಗೆ ಕಳುಹಿಸಿಕೊಟ್ಟ ನಂತರ ನಿಮ್ಮ ಹೆಸರುಗಳು, ಮೊದಲನೇದು ಅನುದಾನ ಪಡೆಯಲಿಕ್ಕೆ, ಎರಡನೇದು ಸಾರ್ವಜನಿಕವಾಗಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ನಿಮ್ಮ ಹೆಸರು, ನಿಮ್ಮ ಕುಟುಂಬ ಜೋಡಣೆಯಾಗುವುದಕ್ಕೆ, ಯಾರ ಹತ್ರನೂ ಕೈ ಒಡ್ಡದಂತೆ ಅನುದಾನ ನೇರವಾಗಿ ನಿಮ್ಮ ಖಾತೆಗೆ ಬಂದು ಸೇರುವುದರಿಂದ ಗ್ರಾಮ ಪಂಚಾಯಿತಿಯ ಮೀಟಿಂಗಿನ ಆದೇಶದಂತೆ, ಸಭೆಗಳ ವಿಚಾರದಂತೆ ನಡೆದುಕೊಳ್ಳುವ ಯೋಜನೆಯನ್ನು ರೂಪಿಸಿಕೊಳ್ಳುವ ಅಧಿಕಾರ ನಿಮಗೆ. ಇದರಿಂದ ಸ್ವಾತಂತ್ರ್ಯ, ಆರ್ಥಿಕ ಸಮಾನತೆ ಎಲ್ಲವೂ ನಿಮ್ಮ ಮನೆಯ ಬಾಗಿಲಿಗೆ ಬರುವ ವ್ಯವಸ್ಥೆಯನ್ನು ಈ ಚಳವಳಿಯ ಮೂಲಕ ತಾವು ಯಶಸ್ವಿಗೊಳಿಸಬೇಕು. ಇನ್ನು ರೈತರಲ್ಲದವರು, ಅರ್ಧದಷ್ಟು ಹಣ ರೈತರ ಖಾತೆಗೆ ಜಮೆ ಆದ ನಂತರ ರೈತರು ಮಾಡಿಕೊಳ್ಳುವ ವ್ಯವಸ್ಥೆ ಇದು. ರೈತರಲ್ಲದವರು ಶಿಕ್ಷಣ, ನೀರು, ವಿದ್ಯುತ್, ರಸ್ತೆ, ವೈದ್ಯಕೀಯ ಸೇವೆ, ಇನ್ನಿತರ ಯಾವುದೇ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳನ್ನು ನಿಮಗೆ ಬಂದಿರತಕ್ಕಂಥ ಅನುದಾನದ ದುಡ್ಡಿನಲ್ಲಿ ರೂಪಿಸಿಕೊಳ್ಳುವ ವ್ಯವಸ್ಥೆ ಗ್ರಾಮ ಸಭೆಗಳಲ್ಲಿ, ಪಟ್ಟಣ ಪಂಚಾಯತ್ ಸಭೆಗಳಲ್ಲಿ ಜನರು ಒಕ್ಕೊರಲಿನಿಂದ ಬಹುಮತದಿಂದ ನಿರ್ಣಯಿಸುವ ಯೋಜನೆಗಳನ್ನು ಮಾಡಿಕೊಳ್ಳುವ ವ್ಯವಸ್ಥೆ ರೈತರಲ್ಲದವರಿಗೆ, ರೈತರಲ್ಲದವರಿಗೆ ಎಲ್ಲ ಯೋಜನೆಗಳನ್ನು ರೂಪಿಸಿಕೊಳ್ಳುವ ಅಧಿಕಾರ ಜನತೆಗೆ ಕೊಟ್ಟು, ಸರ್ಕಾರ ಸೂಕ್ಷ್ಮ ದೃಷ್ಟಿಯಿಂದ ಯಾವ ಊರಿನಲ್ಲಿ ಯಾವ ಯೋಜನೆ ಇಂಪ್ಲಿಮೆಂಟೇಷನ್ ಜಾರಿ ಆಗುತ್ತದೆ ಅನ್ನುವುದನ್ನು ನೋಡುತ್ತಾ ಕೂಡುವುದು. ಅಂದರೆ ಒಂದೇ ಒಂದು ಪೈಸೆ ಭ್ರಷ್ಟಾಚಾರ ಜನರ ಅನುದಾನದಲ್ಲಿ ಆಗದಂತೆ ನೋಡಿಕೊಳ್ಳುವ, ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆ ಮಾಡುವ ಅಧಿಕಾರ, ಸ್ವಾತಂತ್ರ್ಯ, ಸದ್ಬಳಕೆ ಮಾಡಿಕೊಳ್ಳುವ ಅಧಿಕಾರವನ್ನು ಜನರಿಗೆ ಕೊಡುವ ವ್ಯವಸ್ಥೆ ಮಾಡುವ ಈ ಪಕ್ಷದ ಕನಸನ್ನು ಈ ಆಂದೋಲನದ ಮೂಲಕ ಜಾರಿ ಮಾಡಲು ನೀವೆಲ್ಲರೂ ರೈತರಲ್ಲದವರು ಈ ಪಕ್ಷದ ಜೊತೆ ಕೈ ಜೋಡಿಸಿ ನಿಮ್ಮ ಕುಟುಂಬಗಳನ್ನು ಅಭಿವೃದ್ಧಿಯ ಪಥದಲ್ಲಿ ನಡೆಯುವಂತೆ, ಸ್ವಾಭಿಮಾನದಿಂದ ಬದುಕುವಂತೆ, ನೆಮ್ಮದಿಯಿಂದ ಜೀವಿಸುವಂತೆ ಮಾಡುವುದಕ್ಕೆ ಬೆಂಬಲ ಕೊಡಿ. ಧನ್ಯವಾದಗಳು.